ನಮ್ಮ ಮನೆಯಂಗಳದಲ್ಲಿ ಸಿಗುವಂತಹ ಇದೊಂದು ಎಲೆ ಇದ್ದರೆ ಸಾಕು, ನಮ್ಮ ಮುಖದಲ್ಲಿ ಇರುವಂತಹ ಎಷ್ಟೇ ವರ್ಷಗಳಿಂದ ಒಂದು ಹಠಮಾರಿಯಾಗಿ ಕೂತಿರುವಂಥ ಬಂಗಾಗಿದ್ದರೂ ಕೂಡ, ಅದು ಸ್ಪ್ರೆಡ್ ಆಗ್ತಾ ಇದ್ದರೂ ಕೂಡ, ಅಥವಾ ಈಗ ಆಗ್ತಾ ಇದೆ ಅಂದರೂ ಕೂಡ ಕ್ಲಿಯರ್ ಆಗುತ್ತೆ. ಜೊತೆಗೆ ನಾವು ಪಾರ್ಲರ್ಗೆ ಹೋಗದೇ ನಮ್ಮ ಮುಖ ಅನ್ನುವಂಥದ್ದು ಪಳಪಳ ಅಂತೇಳಿ ಹೊಳೆಯುತ್ತೆ. ಇನ್ನು ಸಮಯ ದುಡ್ಡು ವೇಸ್ಟ್ ಮಾಡಿ ಪಾರ್ಲರ್ಗೆ ಹೋಗಿ ನಮ್ಮ ಮುಖವನ್ನು ಹೊಳೆಯುವಂತೆ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಅದು ಸಾಧ್ಯವಾಗುತ್ತೆ. ಜೊತೆಗೆ ಬಂಗಿನ ಸಮಸ್ಯೆ ಅನ್ನುವಂಥದ್ದು ನಿವಾರಣೆ ಆಗಲಿಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಆ ಒಂದು ಎಲೆ ಅಂತಂದರೆ ನೋಡಿ, ತುಳಸಿ ಎಲೆ ಅಂತಲೇ ಹೇಳ್ಬೋದು. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ, ಎಲ್ಲರ ಮನೆ ಮುಂದೆ ಇದ್ದೇ ಇರತ್ತೆ. ಈ ಒಂದು ತುಳಸಿ ಎಲೆ ಸಾಕು ನಮ್ಮ ಮುಖದಲ್ಲಿ ಇರುವಂತಹ ಬಂಗಿನ ಸಮಸ್ಯೆ, ಕಪ್ಪು ಚುಕ್ಕೆಗಳು ಅಥವಾ ರಿಂಕಲ್ಸ್ ಆಗ್ತಾ ಇದ್ದರೆ, ಮುಖ ಡಲ್ಲಾಗಿದ್ದರೆ, ಹೊಳಪು ಕಡಿಮೆ ಆಗಿದೆ ಅಂತಂದರೆ ಖಂಡಿತ ಇದನ್ನು ಹಚ್ಚುತ್ತಾ ಬನ್ನಿ. ಒಳ್ಳೆಯ ರಿಸಲ್ಟ್ ಅನ್ನುವಂಥದ್ದು ನಿಮಗೆ ಇನ್ಸ್ಟೆಂಟಾಗಿ ದೊರೀಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮುಖದಲ್ಲಿ ಮೊಡವೆಗಳಾಗ್ತಾ ಇದೆ, ಮೊಡವೆ ಕಲೆಗಳು ಹಾಗೆ ಉಳಿತಾ ಇದೆ ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ತುಂಬ ಏಜಿಂಗ್ನ ಸಮಸ್ಯೆ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡಿಕೊಂಡು ಮುಖವನ್ನು ಇನ್ಸ್ಟೆಂಟಾಗಿ ಹೊಳೆಯುವಂತೆ ಒಳ್ಳೆ ಸಾಫ್ಟ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದು ನಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ತುಂಬ ನೆಗಡಿ, ಶೀತ, ಕೆಮ್ಮು ಇದ್ದರೆ ಅದು ಕಡಿಮೆ ಆಗುತ್ತೆ. ಇನ್ನು ನಮ್ಮ ಚರ್ಮದಲ್ಲಿ ಇರುವಂಥ ಕಜ್ಜಿ, ತುರ್ಕೆ ಎಲ್ಲವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಗಜಕರ್ಣದಂಥ ಸಮಸ್ಯೆ ನಿವಾರಣೆಗೂ ಕೂಡ ಈ ಒಂದು ತುಳಸಿ ಅನ್ನುವಂಥದ್ದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಇದನ್ನು ನಾವು ನಮ್ಮ ಮುಖಕ್ಕೆ ಅಂತೇಳಿ ಅಪ್ಲೈ ಮಾಡೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ರಿಸಲ್ಟು ನಿಮಗೆ ಫಸ್ಟ್ ಅಪ್ಲಿಕೇಶನ್ನಲ್ಲೇ ಸಿಗುತ್ತೆ. ಟ್ರೈ ಮಾಡಿ ನೋಡಿ ಅಂತಲೇ ಹೇಳ್ತೀನಿ. ಇನ್ನು ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ಈ ಒಂದು ತುಳಸಿ ಎಲೆಯನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮೊದಲು ತೊಳ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ತೊಳೆದಿರೋ ಅಂಥ ಒಂದು ಹಿಡಿ ಆಗುವಷ್ಟು ತುಳಸಿ ಎಲೆಗಳನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ ನಾನಿಲ್ಲಿ ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ. ಇದು ಕೂಡ ನಮ್ಮ ಅಡುಗೆ ಮನೆಯಲ್ಲೇ ಸಿಕ್ಬಿಡತ್ತೆ. ನಾವು ಹೊರಗಡೆ ಹೋಗಿ ತರೋವಂಥ ಅಂದರೆ ನಾವು ಈ ರೆಮಿಡಿ ಮಾಡಬೇಕು ಅಂತಲೇ ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡಿ ತರೋವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಸಿಗೋವಂಥ ಪದಾರ್ಥಗಳೇ ಸಾಕು. ಇನ್ನು ಅಕ್ಕಿಯನ್ನು ಬಳಸ್ಕೊಳ್ಳೋದ್ರಿಂದ ಮುಖ ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ. ತುಂಬ ನಮ್ಮ ಚರ್ಮ ಜೋತು ಬಿದ್ದಿದೆ, ತುಂಬ ಒಣಗ್ತಾ ಇದೆ, ಅಥವಾ ರಿಂಕಲ್ಸ್ ಹೆಚ್ಚಾಗ್ತಾ ಇದೆ ಅಂದರೆ ಅದು ಕಡಿಮೆ ಆಗಿ ತುಂಬ ಸಾಫ್ಟ್ ಆಗುತ್ತೆ. ಒಳ್ಳೆ ಗ್ಲೋ ಅನ್ನುವಂಥದ್ದು ಬರುತ್ತೆ. ಮುಖದಲ್ಲಿ ಮೊಡವೆ, ಚುಕ್ಕೆ, ಕಪ್ಪು ಕಲೆಗಳು ಏನೇ ಇದ್ದರೂ ಎಲ್ಲ ಕೂಡ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ 1 ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಕೂಡ ನಾನಿಲ್ಲಿ ಈ ಒಂದು ಮಿಕ್ಸಿ ಜಾರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದರ ಜೊತೆಗೆ ಒಂದು 1/4 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಆ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ರುಬ್ಕೊಳ್ಬೇಕಾಗತ್ತೆ, ನೈಸಾಗಿ ರುಬ್ಕೊಳ್ಬೇಕಾಗತ್ತೆ. ಅಂದರೆ ಇದರ ಒಂದು ಲಿಕ್ವಿಡ್ ಏನು ಬರುತ್ತೆ, ಅಂದರೆ ಇದರ ರಸ ಏನು ಬರುತ್ತೆ, ಅದನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿಯಾಗಿ ನಾನು ಇದನ್ನು ರುಬ್ಬಿ ತೊಗೊಂಡು ಬಂದಿದ್ದೀನಿ. ಅದನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಅಂದರೆ ಅಕ್ಕಿದಾಗಿರ್ಬೋದು, ಅಥವಾ ನಾವು ತೊಗೊಂಡಿರೋವಂಥ ತುಳಸಿ ಎಲೆಯ ಆ ಒಂದು ಏನು ತರಿ ತರಿ ಪದಾರ್ಥ ಇರುತ್ತಲ್ಲ, ತರಿ ತರಿ ಭಾಗ ಅದು ಬೇಡ ನಮಗೆ. ಬರೀ ಒಂದು ಲಿಕ್ವಿಡ್ ಮಾತ್ರ ಸಾಕಾಗುತ್ತೆ. ಅದರ ರಸ ಏನಿರುತ್ತೆ ಅದು ಮಾತ್ರ ಸಾಕಾಗುತ್ತೆ. ಹಾಗಾಗಿ ನೋಡಿ, ಶೋಧಿಸಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ತುಂಬ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತೆ. ರೈಸ್ ಆಗಿರ್ಬೋದು, ಅಥವಾ ಮುಖ್ಯವಾಗಿ ತುಳಸಿ ಎಲೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ನಮ್ಮ ಚರ್ಮದ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಹಚ್ಚೋದ್ರಿಂದ ಇನ್ಸ್ಟೆಂಟಾಗಿ ಮೊಡವೆ ಕಲೆಗಳು ತುಂಬ ಬೇಗನೆ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತೀನಿ. ಇನ್ನು ಆನಂತರ ನಾನು ಇದರೊಟ್ಟಿಗೆ 1 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಏನಪ್ಪ ಉಪಯೋಗ ಅಂದರೆ, ಮುಖ ತುಂಬ ಶೈನಿಂಗ್ ಆಗುತ್ತೆ, ಒಳ್ಳೆ ಹೊಳಪು ಬರುತ್ತೆ. ಜೊತೆಗೆ ಇದು ಒಳ್ಳೆ ಕ್ರೀಮ್ ರೀತಿ ರೆಡಿ ಆಗಬೇಕಲ್ಲ, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಮುಖದಲ್ಲಿ ಒಂದು ಒಳ್ಳೆ ಗ್ಲೋಯಿಂಗು, ಹೊಳಪು, ಜೊತೆಗೆ ನಮ್ಮ ಚರ್ಮ ಸಾಫ್ಟ್ ಆಗಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ 1 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂತ ಅನ್ನೋದಾದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಅದನ್ನು ನಾನಿಲ್ಲಿ ಒಂದು ಪುಟಾಣಿ ಬಾಣಲಿಗೆ ಹಾಕಿಬಿಟ್ಟು ಫ್ಲೇಮನ್ನು ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟುಗಳಾಗ್ಬಿಡತ್ತೆ. ಹಾಗಾಗಿ ಇದು ಕುದಿ ಬರೋವರೆಗೂ ಈ ರೀತಿಯಾಗಿ ತಿರ್ಸ್ತಾ ಇರಬೇಕು. ನೋಡಿ, ಚೆನ್ನಾಗಿ ಕೈ ಬಿಡದೇ ತಿರ್ಸ್ಕೊಂಡು ಇದು ಒಂದು ಒಳ್ಳೆ ಕ್ರೀಮ್ ರೀತಿ ರೆಡಿ ಆಗುತ್ತೆ. ಅಲ್ಲಿವರೆಗೂ ನೋಡಿ, ನಿಮಗೇನೆ ಗೊತ್ತಾಗುತ್ತೆ. ಅದನ್ನು ತಿರ್ಸ್ತಾ ಈ ರೀತಿ ತುಂಬ ಚೆನ್ನಾಗಿರುವಂಥ ಒಂದು ಕ್ರೀಮ್ ರೀತಿ ಇದು ರೆಡಿ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಹತ್ತತ್ರ ನಿಮಗೆ ಒಂದು 7 ರಿಂದ 8 ನಿಮಿಷಗಳು ಬೇಕಾಗತ್ತೆ.
ನೋಡಿ ಇದಾಗಿದೆ ಈಗ. ಗ್ಯಾಸನ್ನು ಆಫ್ ಮಾಡಿ ನಾನು ಇದನ್ನು ಸ್ವಲ್ಪ ಹೊತ್ತು ಹಾಗೇ ಬಿಟ್ಟಿದ್ದೆ. ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ. ತಣ್ಣಗಾದಮೇಲೆ ಇದನ್ನು ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು, ಆದರೆ ಇದನ್ನು ಇನ್ನಷ್ಟು ಪವರ್ಫುಲ್ಲಾಗಿ ಮಾಡ್ಕೊಳ್ಬೇಕು. ಜೊತೆಗೆ ನಮಗೆ ಏನೇ ಸ್ಕಿನ್ ಒಂದು ಸಮಸ್ಯೆಗಳಿದ್ದರೂ ತುಂಬ ಬೇಗನೆ ಹೋಗಬೇಕು ಅಂದರೆ ಇದಕ್ಕೆ ನಾವು ಇನ್ನೊಂದಿಷ್ಟು ಪದಾರ್ಥಗಳನ್ನು ಸೇರಿಸ್ಕೊಳ್ಳೋದ್ರಿಂದ ಇದು ಸೂಪರಾಗಿರುವಂಥ ಒಂದು ಹೋಮ್ ಮೇಡ್ ಕ್ರೀಮ್ ಅನ್ನುವಂಥದ್ದು ರೆಡಿ ಆಗುತ್ತೆ. ಹಾಗಾಗಿ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದರೊಟ್ಟಿಗೆ ನಾವಿಲ್ಲಿ ಹಾಕ್ಕೊಳ್ಬೇಕಾಗಿರೋವಂಥದ್ದು ರೋಸ್ ವಾಟರನ್ನು ಹಾಕ್ಕೊಳ್ಬೇಕು. ನಿಮಗೆ ನೋಡಿಕೊಂಡು ತುಂಬ ಇದು ಕ್ರೀಮ್ ರೀತಿ ಗಟ್ಟಿಯಾಗಿರಬೇಕು ಅಥವಾ ತೆಳುವಾಗಿರಬೇಕು ನೋಡಿಕೊಂಡು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ, ಇಲ್ಲ ಒಂದು 2 ಟೀ ಸ್ಪೂನಷ್ಟು ಕೂಡ ಸೇರಿಸ್ಕೊಂಡು ಸ್ವಲ್ಪ ತೆಳು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ರೋಸ್ ವಾಟರ್ನ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಆ ನಂತರ ಇದರೊಟ್ಟಿಗೆ 1 ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬೇಕು ಅಂದರೆ ಫ್ರೆಶ್ ಆಗಿರೋದನ್ನು ಹಾಕ್ಕೊಂಡ್ರೆ ನಿಮಗೆ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಸ್ವಲ್ಪ ದಿನ ಇರ್ಬೋದು, ಇದು ಇಟ್ಕೊಳ್ತೀವಿ ಫ್ರಿಜ್ಜಲ್ಲಿ 1 ವಾರ ಹಾಗೆ ಇಟ್ಕೊಳ್ತೀವಿ ಅಂದರೆ ಈ ರೀತಿ ನೀವು ಮಾರ್ಕೆಟಲ್ಲಿ ಸಿಗುವಂಥದ್ದನ್ನು ಹಾಕ್ಕೊಳ್ಳಿ, ಇಲ್ಲ ಒಂದು 2 ದಿನಕ್ಕೆ ಅಂದರೆ ಮನೆ ಹತ್ತಿರ ಸಿಗುವಂಥ ಅಲೋವೆರಾ ಜೆಲ್ ಹಾಕ್ಕೊಳ್ಬೋದು. ಆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ನೋಡಿ ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಂತೂ ತುಂಬ ಒಳ್ಳೆಯದು. ಯಾರಿಗೆ ತುಂಬ ಡ್ರೈ ಸ್ಕಿನ್ ಇರುತ್ತೆ ಅದನ್ನು ಕಡಿಮೆ ಮಾಡುತ್ತೆ. ಮುಖದಲ್ಲಿ ಸುಕ್ಕಾಗಿದೆ ಅಥವಾ ತುಂಬ ಡ್ರೈ ಆಗ್ತಾ ಇದೆ ಅಂದರೆ ಅದನ್ನು ಕಡಿಮೆ ಮಾಡುತ್ತೆ. ಆ ನಂತರ ನಾನಿಲ್ಲಿ ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ವಿಟಮಿನ್ ಇ ಆಯಿಲ್ ಕೂಡ ಅಷ್ಟೇ ಮುಖದಲ್ಲಿ ಇರುವಂತಹ ಒಂದು ಡಾರ್ಕ್ ಸರ್ಕಲ್ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಮುಖ್ಯವಾಗಿ ಬಂಗನ್ನು ಕಡಿಮೆ ಮಾಡಲಿಕ್ಕೆ, ನಿವಾರಣೆ ಮಾಡಲಿಕ್ಕೆ, ಜೊತೆಗೆ ಚರ್ಮದಲ್ಲಿ ಇರುವಂಥ ಡಲ್ನೆಸ್ನನ್ನು ಕಡಿಮೆ ಮಾಡುತ್ತೆ. ಒಂದು ಚರ್ಮ ತುಂಬ ರಿಂಕಲ್ಸ್ ಆಗ್ತಾ ಇದೆ, ಏಜಿಂಗ್ನ ಸಮಸ್ಯೆ ಕಾಡ್ತಾ ಇದ್ದರೆ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ವಿಟಮಿನ್ ಇ ಆಯಿಲನ್ನು ಹಾಕ್ಕೊಂಡಾದಮೇಲೆ ನಾನು ಇದನ್ನು 1 ರೌಂಡು ಮಿಕ್ಸಿ ಮಾಡಿ ತೊಗೊಂಡು ಬರ್ತಾ ಇದ್ದೀನಿ. ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೋದು, ಆದರೆ ಮಿಕ್ಸಿನಲ್ಲಿ ಹಾಕ್ಕೊಳ್ಳೋದ್ರಿಂದ ಎಲ್ಲನೂ ನೀಟಾಗಿ ಕೂಡ್ಕೊಳ್ಳುತ್ತೆ, ಅಷ್ಟು ಸಮಯ ನಮಗೆ ಬೇಕಾಗೋದಿಲ್ಲ. ನೋಡಿ ಒಳ್ಳೆ ಕ್ರೀಮ್ ರೀತಿ ರೆಡಿಯಾಗಿದೆ. ಇದನ್ನು ನೀವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ವಾರಗಳವರೆಗೆ ಇದನ್ನು ಬಳಸ್ಕೊಳ್ಬೋದು. ಹೊರಗಡೆ ಇಟ್ಕೊಳ್ತೀವಿ ಅಂದರೆ ಒಂದು 4-5 ದಿನ ಆರಾಮಾಗಿ ಬಳಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ತುಂಬಾ ಒಂದು ಬೆನಿಫಿಟ್ಟನ್ನು ನೀಡುತ್ತೆ, ಯಾಕಂದರೆ ನಾವು ಹಾಕಿರೋಂಥ ಎಲ್ಲ ಪದಾರ್ಥಗಳು ಕೂಡ ಅಷ್ಟೇ ಒಂದು ಪವರ್ಫುಲ್ ಆಗಿರೋವಂಥದ್ದು. ಹಾಗಾಗಿ ಇನ್ನು ಇದನ್ನು ನಾವು ಯಾವ ಸಮಯದಲ್ಲಿ ಹಚ್ಬೋದು ಅಂತಂದರೆ, ನೀವು ಬೆಳಗ್ಗೆ ಫೇಸ್ ವಾಶ್ ಮಾಡಿದಾಗ ಹಚ್ಬೋದು, ರಾತ್ರಿ ಹಚ್ಕೊಳ್ಬೋದು ಅಥವಾ ಸಂಜೆ ಸಮಯದಲ್ಲೂ ಹಚ್ಕೊಳ್ಬೋದು. ನಿಮ್ಮ ಇಷ್ಟ, ನಿಮಗೆ ಯಾವಾಗ ಸಮಯ ಸಿಗುತ್ತೋ ಹಚ್ಕೊಳ್ಬೋದು. ದಿನಕ್ಕೆ 3 ಬಾರಿ ಆರಾಮಾಗಿ ಹಚ್ಕೊಳ್ಬೋದು. ರಾತ್ರಿ ಹಚ್ಚಿ ಮಲಗಿ ಒಳ್ಳೆ ರಿಸಲ್ಟು ಖಂಡಿತವಾಗ್ಲೂ ಸಿಗತ್ತೆ ಅಂತಲೇ ಹೇಳ್ತೀನಿ. ಮುಖ್ಯವಾಗಿ ಬಂಗನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕಲೆಗಳ ನಿವಾರಣೆಗೆ, ಸುಕ್ಕನ್ನು ಕಡಿಮೆ ಮಾಡೋದಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ 1 ಅಥವಾ 2 ಬಾರಿಗೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವೇ ಬಂದು ಕಮೆಂಟ್ ಮಾಡ್ತೀರಾ, ಅದಕ್ಕೆ ನಾನು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡೋವಂಥ ಒಂದು ರೆಮಿಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು. ಹೋಗ್ಬರಲಾ?